ಎಜಿ ನ್ಯೂಸ್ಗೆ ಸ್ವಾಗತ. ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು ಅಂದಾಗಲೇ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗಿದೆ ಅಂತ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಹೇಳಿದ್ದಾರೆ. ನಗರದ ಮೆಕ್ಯಾನಿಕರ ಮತ್ತು ಮಾಲೀಕರು ಕಚೇರಿ ಆವರಣದಲ್ಲಿ ನಡೆದ ಮೆಕ್ಯಾನಿಕರ ಮತ್ತು ಮಾಲೀಕರ ಜಾಗೃತಿ ಸಭೆಯಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನ ಪ್ರತಿಯೊಬ್ಬರು ಕೂಡ ಪಡೆಯದೆ ಮೆಕ್ಯಾನಿಕರು ಮತ್ತು ಮಾಲೀಕರು ವಂಚಿತರಾಗಿದ್ದು ದುರಾದೃಷ್ಟಕರ ಸಂಗತಿಯಾಗಿದೆ. ಜಿಲ್ಲೆಯಾಗಿ ಸುಮಾರು 15 ವರ್ಷ ಗತಿಸಿದ್ರು ಯಾದಗಿರಿ ಜಿಲ್ಲೆ ಯಾದಗಿರಿಯ ಮೆಕ್ಯಾನಿಕರ್ ಮತ್ತು ಮಾಲೀಕರು ಕಚೇರಿ ಆವರಣದಲ್ಲಿ ನಡೆದ ಮೆಕ್ಯಾನಿಕರ ಮತ್ತು ಮಾಲೀಕರ ಜಾಗೃತಿ ಸಭೆಯಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಮಾತನಾಡಿದರು. ರಾಜ್ಯದಲ್ಲಿ ಬಡತನದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದು ಇದಕ್ಕೆ ಇಂದಿನ ಸರ್ಕಾರಗಳೇ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವಾಗಿದೆ ಎಂದಿದ್ದಾರೆ. ಕೃಷಿ ಕೂಲಿ ಕಾರ್ಮಿಕರಿಗೆ ಸಿಗಬೇಕಾದ ಸಾಲ ಸೌಲಭ್ಯಗಳನ್ನ ಉಳ್ಳವರ ಪಾಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ನಾನು ಸ್ಟ್ರೈಕ್ ಯಾಕೆ ಮಾಡಿ ಸ್ಟ್ರೈಕ್ ಮಾಡಿದ್ರೆ 9 ಲಕ್ಷ ರೂಪಾಯಿ 1,43,00,000 4 ಕೋಟಿ ತಿರುಗಾಡಿದೆ. ಒಬ್ಬರು ಬೇಲ್ ಕೊಡಲಿಲ್ಲ. ಅದು 14 ಮಂದಿ ಮೇಲೆ ಕೇಸ್ ಮಾಡಿದ್ರು. ನಾನು 14 ಮಂದಿ ಮೇಲೆ ಕೇಸ್ ಮಾಡಿದ್ರೆ ನಾ ಏನು ತಪ್ಪು ಮಾಡಿಲ್ಲ. ಅವ್ರು ರೋಡ್ ಬಂದ್ ಮಾಡಿ ಯಾಕೆ ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಇಲ್ಲ. ಸಿಂಪಲ್ ಅವ್ರು ಅನ್ಯಾಯ ಯಾರು ಕೊಡ್ಬೇಕು ಅನ್ನೋದು ಮತ್ತೆ ಅವ್ರಿಗೆ ಪರಿಹಾರ ಎಷ್ಟು ಅವ್ರಿಗೆ ಪರಿಹಾರ ಕೊಡಿಸಿದೆ ಅವ್ರು ಕೊಡಿಸಿದೆ. ಅದು ಮಾಡಿದ್ದು ಒಂದು ಹಾಕಿದ್ರೆ ಕೋರ್ಟ್ಗೆ ಹೋದ ಜಡ್ಜ್ ಏನಾದ್ರು ಏನಾದ್ರು ಹೋಗ್ರಂತ ಇವು 14 ಮಂದಿ ಅಂದ್ರೆ 14 ಮಂದಿ 13 ಮಂದಿ ಬೇರೆ ಬೇರೆ ಊರೋರು ಕೊಡ್ತಾವೆ. ಮುಂಚೆ ಜನ ಕಟ್ಟಿದ್ರೆ ನಾವು ಕೇಸ್ ಹೋಗ್ತಾನೆ ಅವ್ರು ತಪ್ಪೇ ಮಾಡಿಲ್ಲ. ಕೇಸ್ ಆಡಿಸ್ಲಿ ಇಲ್ಲಿ ಬರೀ ನಾನು ಕೊಡ್ತೀನಿ. 1,63,000 ನಾನು ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದ್ರೆ ಕೇಸ್ ಗೆದ್ದೆ. ಸುಳ್ಳು ಕೇಸ್ ಅಂತ PSI ಕೇಳಿದ್ರು. ಇವು 14 ಮಂದಿ ನೀನೇ ಕೇಸ್ ಮಾಡಿದೆ ನಮ್ದು. ಹೌದು ಲಾಸ್ಟಿಗೆ 14 ಮಂದಿ ನೀನೇ ಚಾರ್ಜ್ ಶೀಟ್ ಮಾಡಿದೆ. ನಾನೇ ಚಾರ್ಜ್ ಶೀಟ್ ಮಾಡಿ ಅಂದ್ರೆ ಎಲ್ಲರೂ ಇಡ್ಲಕ್ಕೆ ಹೋದ್ರೆ ಎಲ್ಲರೂ ಹೊಡೆ ಹೋದ್ರು. ಇವ್ರು 14 ಮಂದಿ ಸಿಕ್ಕಾರ. ನಾವು ಸಿಕ್ಕಿಲ್ಲ, ನಮ್ಗೆ ಗೊತ್ತಿಲ್ಲ. ಕೇಸ್ ಮಾಡಿ ಒಮ್ಮೆ ಕೋರ್ಟ್ಲಿಂದ ಚಾರ್ಜ್ ಶೀಟ್ ಆದ್ಮೇಲೆ ನೋಟಿಸ್ ಬರ್ತಾ ಅವತ್ತು ಗೊತ್ತಾಗಿದೆ. ಇಂತ ಗೊತ್ತಿರೋದ ಮೊಳಗೆ ರಾಜಿಗೆ ಗೊತ್ತಾಡಕ್ಕೆ ಮಾಡಬಾರ ಗೊತ್ತಾಡಕ್ಕೆ ಮಾಡಿದ್ಮೇಲೆ ಇವತ್ತು ಒಬ್ಬೇ ಮಂದಿ ಸಿಕ್ಕಂದ್ರೆ ಅವ್ರ ಮನೆಗೆ ಹೋಗಿ ಬಿಟ್ಟು ಹಾಕಿ 50,000 ಕೊಟ್ಟು ಸಾಂತ್ವನ ಧೈರ್ಯ ಹೇಳ್ತಾರೆ. ಈಗಿನ ಕಾಲ 13 ಮಂದಿ ದೊಡ್ಡ ಘಟನೆ ಆಗ್ಯದ. ಯಾರು ಹೋಗಲ್ಲ ಅಲ್ಲಿ ಗೆದ್ದು 40 ವರ್ಷ ರಾಜಿ ಮಾಡಿದ್ರೆ ಹೋಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಅದನ್ನ ಇದನ್ನ ನಾ ಕೈಗೆ ಖರ್ಚು ಮಾಡಿ ಗೆದ್ದೆ. ಕೇಸ್ ಗೆದ್ದೆ. ಅದು ಕಡಿ PSIಗಳೇ 13 ಮಂದಿಗೆ ಏನದ ನಿನಗೂ ರಾಜಕೀಯ ಒತ್ತಡ ಅಂತ ಏನಂತ ಮಾಡಿದ್ವಿ ಅಂತ ಎಕಡೆ ಓಡಾಡ್ತಾನ ನಿರ್ಧಾರ ಮಾಡ್ಬೇಕು ಅದು ಮಾಡಿದಂಗೆ ಆತ್ಮಹತ್ಯೆ ಮಾಡಿದ್ರಿ ನೀವು ಅಂತ ಇಲ್ಲೂ ನಾವು ಮಾಡಿದಲ್ಲ ಕರೆಕ್ಟ್ ಇಲ್ಲ. 14 ಮಂದಿ ನೇಕ ಸರ್ ಪೊಲೀಸ್ ಅವ್ರ ತಂದೆ ಹೆಸರು ಗೊತ್ತಿಲ್ಲ. ಶಾಣಪ್ಪ ನಬಿ ತಂದೆ ಹೆಸರು ಗೊತ್ತಿಲ್ಲ. ಕ್ಯಾಸೆಟ್ ಮಾಡ್ಯಾರ ಕುಂತಾರ. ಒಬ್ರು ಹೆಸರು ಹೇಳ್ಬಿಡಿ. 13 ಮಂದಿ ಒಬ್ರು ಹೆಸರು ಹೇಳ್ಬಿಡು. ಶಾರ್ಟ್ ಅಂದ್ರೆ ಯಾರ ಹೆಸರು ಹೇಳಿಲ್ಲ. ಟೆಲಿವಿಷನ್ ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ಶರಣಪ್ಪ ಕೌಳೂರು, ಹನುಮಂತ ಆರ್ಯರ್, ಮೊಹಮ್ಮದ್ ಶಫಿ, ಬನ್ನಪ್ಪ ಗೌಡ ಎಲ್ಲೇರಿ, ಮೊಹಮ್ಮದ್ ಗೌಸ್ ಯಾದಗಿರಿ, ಮೊಹಮ್ಮದ್ ಕರೀಂ, ಸೈಯದ್ ಶಿರಾಜುದ್ದೀನ್, ಮೊಹಮ್ಮದ್ ನಿಸಾರ್, ವೀರಣ್ಣ ಯಳವಾರ್, ಜಲಾಲ್ ಸಾಬ್ ಯಾದಗಿರಿ, ಚಾಂದ್ ವಾಷಾ ಯಾದಗಿರಿ, ಪ್ರಭು ಹಯ್ಯಾಳ್, MD ಉಮರ್, ಮೊಹಮ್ಮದ್ ಜಲಾಲುದ್ದೀನ್, ಬಾಬರ್ ಅಲಿಮುದ್ದೀನ್, ಜಲಾಲ್ ಪಠಾಣ್, ಗಾಲಿ ಪಟೇಲ್, ವೀರಣ್ಣ ಮೇಸ್ತ್ರಿ, ಜಂಬಣ್ಣ ಯಂಕಪ್ಪ, ವೆಂಕು ನಾಯ್ಕಡಿ, ನಿಸಾರ್ ಅಹಮದ್, ರುಕ್ಮುದ್ದೀನ್, ಮಹಬೂಬ್ ಅಲಿ, ಶರಣಪ್ಪ, ವೆಂಕಟರೆಡ್ಡಿ ಗೌಡ, ಜಮಾಲ್ ಸಲೀಂ, ಅಬ್ದುಲ್ ಜಲಾಲ್, ನಜೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಹಿಂದೆ ಬೈಕ್ ರ್ಯಾಲಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಇಲ್ಲಿಯ ತನಕ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಜಾಗೃತಿ ಸಭೆಯಲ್ಲಿ ಸ್ಥಳೀಯ ಶಾಸಕರಿಗೆ ಮತ್ತು ಸಚಿವರ ಗಮನಕ್ಕೆ ತಂದು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡಲು ನಿರ್ಧಾರ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.